ಹಾಕು ಹಂಗೆ ಹಾಕು ಹಂಗೆ ಹಾಕು ಬಾಯ್ ಕಡೆ Hello everyone, welcome to my YouTube channel Life with Netra. ನಾನು ನೇತ್ರ. ಪಾಪು ಎಷ್ಟು ಚೆನ್ನಾಗಿ ಮಾತಾಡಿದ ನೋಡ್ರಿ, ಎಷ್ಟೊಂದು ಕ್ವಶನ್ ಮಾಡ್ತಾನೆ ಅವ್ರ ಮಮ್ಮಿಗೆ. ಈ ತರ ನಾವು ಚಿಕ್ಕ ಮಕ್ಕಳನ್ನ ಈಗಿರುವಾಗಲೇ ನಾವು ಈ ತರ ತೋರಣ, ಹಬ್ಬ, ಹರಿದಿನಗಳಾಗಿರ್ಬೋದು ಈ ತರ ತೊಡಗಿಸ್ಕೊಳ್ಬೇಕು. ಅವರಿಗೂ ನಮ್ಮ ಕಲ್ಚರ್ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಟಿವಿ, ಮೊಬೈಲು ಆ ತರ ಹೋಗ್ಬಿಡ್ತಾರೆ. ಇವ್ ಪಾಪು ಆಗಲ್ಲ ಅವ್ರಿಗೆ. ಪಾಪುಗೆ ಹೆಚ್ಚಿಗೆ ಏನು ಅವ್ರ ಮೊಬೈಲು ಆ ತರ ಏನು ಕೊಟ್ಟು ಅಭ್ಯಾಸ ಮಾಡಿಲ್ಲ ಅವರು ಆಕ್ಚುಲಿ. ಎಲ್ಲ ಕ್ವಶನ್ ಮಾಡ್ತಾನೆ. ಇದು ಏನು? ಯಾಕೆ? ಅಂತೇಳಿ. ಈ ತರ ಇನ್ವಾಲ್ವ್ ಮಾಡ್ಕೋಬೇಕು ಪ್ರತಿಯೊಂದು ಕೆಲಸದಲ್ಲಿ ಆಗಿರ್ಬೋದು. ಅವ್ರ ಮಮ್ಮಿ ಮಾತು ತುಂಬಾ ಚೆನ್ನಾಗಿ ಕೇಳ್ತಾನೆ. ಆಕ್ಚುಲಿ ಅವನು ಮಾತಾಡಿದ್ರೆ ಎಷ್ಟು ದೊಡ್ಡೋರ್ ತರ ಮಾತಾಡ್ತಾನೆ. ನಾನು ನೆಕ್ಸ್ಟ್ ಯಾವಾಗ್ಲಾದ್ರೂ ವಿಡಿಯೋ ಮಾಡ್ತೀನಿ ಅವ್ನ ಮಾತುಗಳನ್ನ. ಯಾಕಂದ್ರೆ ಇಲ್ಲಿ ಟಿವಿ ಹಾಕಿರೋದ್ರಿಂದ ಟಿವಿಯಲ್ಲಿ ಏನಾದ್ರು ಸಾಂಗ್ಸ್ ಹಾಕಿದ್ರಲ್ಲ, ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂತೇಳಿ ನಾನು ಅವನ ಮಾತುಗಳನ್ನ ಕಟ್ ಮಾಡಿದ್ದೀನಿ ಇಲ್ಲಿ ಎಡಿಟ್ ಮಾಡುವಾಗ. ನಾವು ಹುಣ್ಣಿಮೆ ದಿನ ಒಂದು ಹಿರಿಯರ ಹಬ್ಬ ಮಾಡ್ತೀವಿ. ಈ ಟೈಮಲ್ಲಿ ಎಲ್ರನ್ನ ಕರಿತೀವಿ. ನೆಂಟ್ರಿಷ್ಟ್ರಾಗಿರ್ಬೋದು ಎಲ್ರನ್ನ ಕರಿತೀವಿ ರಿಲೇಷನ್ಸ್‌ನ. ಹಾಗಾಗಿ ಇಲ್ಲಿ ಎಲ್ರೂ ಬಂದಿದ್ದಾರೆ. ಇಲ್ಲಿ ಅಮ್ಮ, ನಮ್ಮ ಸಿಸ್ಟರ್ ಸೇರಿ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ಬೇಳೆ ಒಬ್ಬಟ್ಟು. ಎಲ್ರೂ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ತಾ ಇದೀವಲ್ವಾ, ಹಾಗಾಗಿ ನಾನು ಸಾಂಬಾರು, ಪಾಯಸ ಆಗಿರ್ಬೋದು, ಕೋಸಂಬರಿ ಎಲ್ಲ ನಾನು ಮಾಡ್ತಾ ಇದ್ದೀನಿ. ಆಕ್ಚುಲಿ ನೋಡ್ರಿ ಪಾಪು ತುಂಬಾ ತರಲೆ ಮಾಡ್ತಾ ಇದ್ದಾನೆ ಅವ್ರ ಅಮ್ಮಮ್ಮ ಜೊತೆ. ಅವ್ರ ಮಮ್ಮಿ ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಇಲ್ಲಿ ಎಣ್ಣೆ ಹೋಳಿಗೆ ಅಂತ ಮಾಡ್ತಾ ಇಲ್ಲ. ಇದು ಒಬ್ಬಟ್ಟು ಕೆಲವರು ಎಣ್ಣೆ ಹಚ್ಕೊಂಡು ಮಾಡ್ತಾರಲ್ವಾ, ಅದು ಎಣ್ಣೆ ಹೋಳಿಗೆ ಅಂತಾರೆ ನಮ್ಮ ಸೈಡು. ಇಲ್ಲಿ ನಾವು ಹಿಟ್ಟಿನ ಹೋಳಿಗೆ, ಇದು ರಾಗಿಯಿಂದ ಮಾಡಿರ್ತೀವಲ್ವಾ, ಒಂದು ಹಿಟ್ಟು ಬರುತ್ತಲ್ಲ ರಾಗಿ ಹಿಟ್ಟು, ಒಡ್ರಾಗಿಟ್ಟು ಅಂತೇಳಿ. ರಾಗಿ ನೆನೆಯಕ್ ಬಿಟ್ಟು ಅದನ್ನ ರಾತ್ರಿ ಎಲ್ಲ ಸ್ವಲ್ಪ 1 ತಾಸು 2 ತಾಸು ರಾಗಿ ನೆನೆ ಹಾಕಿ ಅದನ್ನ ಗಾಳಿಗೆ ಒಳಗಡೆನೆ ಎಲ್ಲ ಒಣಗಿ ಒಂದು ಹಿಟ್ಟು ಮಾಡ್ಕೊಳ್ತೀವಿ ನಾವು, ಒಡ್ರಾಗಿಟ್ಟು ಅಂತೇಳಿ. ಆ ಇದರಿಂದ ನಾವು ಇದನ್ನ ಹೋಳಿಗೆಯನ್ನ ಉದ್ದುತ್ತೀವಿ ನಾವು ಇಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಎಣ್ಣೆ ಹೋಳಿಗೆ ಮಾಡಿ ಅಭ್ಯಾಸ ಇಲ್ಲ. ಫಸ್ಟ್‌ಗೆ ಹೆಂಚಿಗೂ ಸಹ ಎಣ್ಣೆ ಹಚ್ಚಿ ಆಮೇಲೆ ಹೋಳಿಗೆ ಹಾಕ್ಬಿಟ್ಟು ಎಣ್ಣೆಗೆ ಫಸ್ಟು ಹಂಚಿಗೆ ಎಣ್ಣೆ ಹಾಕ್ಬಿಟ್ಟು ನಂತರ ಇಲ್ಲಿ ಮತ್ತೆ ಹೋಳಿಗೆಯನ್ನ ಹಾಕಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತೀವಿ. ಜಾಸ್ತಿ ಎಣ್ಣೆನ ಹಾಕೋದಿಲ್ಲ. ತುಂಬಾ ಚೆನ್ನಾಗಿ ಬರ್ತವೆ. ನಮ್ ಸೈಡೆಲ್ಲ ಈ ತರ ಮಾಡ್ತಾರೆ. ಕೆಲವರು ಎಣ್ಣೆ ಹೋಳಿಗೆನೂ ಮಾಡ್ತಾರೆ. ಆಕ್ಚುಲಿ ನನಗೆ ಎಣ್ಣೆ ಹೋಳಿಗೆ ಬರಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಹೋಳಿಗೆ. ಬೆಳಗ್ಗೆ ಬ್ರೇಕ್‌ಫಾಸ್ಟಿಗೋಸ್ಕರ ನಾನಿಲ್ಲಿ ಅವಲಕ್ಕಿ ಮಾಡಿದ್ದೆ. ಪಾಪು ಅವರ ಮಮ್ಮಿ ಬಾಳೆ ಎಲೆ ತೊಳಿತಾ ಇದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಾನು ಮಾಡ್ತೀನಿ ಅಂತ ಹಠ ಮಾಡಿ ಅವ್ರ ಮಮ್ಮಿ ಹೇಗ್ ಮಾಡ್ತಾ ಇದಾರೋ ಅದೇ ರೀತಿ ಅವನು ಮಾಡ್ತಾ ಇದ್ದಾನೆ. ಈ ತರ ಮಕ್ಕಳನ್ನ ಎಲ್ಲದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರು ನಮ್ಮ ಕಲ್ಚರ್ ಎಲ್ಲ, ಪೂಜೆ ಪುನಸ್ಕಾರ ಎಲ್ಲ ಕಲಿತಾರೆ. ಇಲ್ಲ ಅಂದ್ರೆ ಇನ್ನೇನು ಗೊತ್ತಿದೆಯಲ್ವಾ, ಟಿವಿ, ಮೊಬೈಲು ಅಂತೇಳಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಎಲ್ಲರೂ ಒಂದೊಂದು ಕೆಲಸ ಮಾಡೋದ್ರಿಂದ ತುಂಬಾ ಬೇಗ ಆಯ್ತು ಪೂಜೆ ಅದೆಲ್ಲಯ. ಮತ್ತೆ ನಾನಿಲ್ಲಿ ಕೋಸಂಬರಿಗೆಲ್ಲ ಸೌತೆಕಾಯಿ, ಹೆಸರುಬೇಳೆ ಎಲ್ಲ ನೆನೆ ಹಾಕಿದ್ದೆ, ಮತ್ತೆ ಈರುಳ್ಳಿನೆಲ್ಲ ರೆಡಿ ಮಾಡಿದ್ದೆ. ಇದನ್ನೇನು ಊಟ ಮಾಡುವಾಗ ನಾವು ಇದನ್ನೆಲ್ಲ ಕಲಿಸ್ಬೇಕು. ಮಜ್ಜಿಗೆ ಸಹ ಹದ ಮಾಡಿದ್ದೆ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಅದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಿ ಅದಕ್ಕೆ ಹಾಕ್ಬಿಟ್ಟು ಮಜ್ಜಿಗೆನ ಹದ ಮಾಡೋದು. ಹೋಳಿಗೆ ಎಲ್ಲ ಆಲ್ರೆಡಿ ಮುಗಿದ್ವು. ಇನ್ನೊಂದು 4 ಇದಾವೆ ನೋಡ್ರಿ ಅಷ್ಟೇನೆ, ಎಲ್ಲ ಮುಗಿದ್ವು. ಆ ಥರ ನಮ್ಮಮ್ಮ ತುಂಬ್ಕೊಡ್ತಾ ಇದ್ರು. ಇವರೆಲ್ಲ ಹೋಗ್ಬಿಟ್ರು. ನೆಕ್ಸ್ಟ್ ಎಲ್ಲ ನಾನು ಹಪ್ಪಳ ಸಂಡಿಗೆ ಕರೆದಿದ್ದೆ. ಇನ್ನೊಂದು ಪಾಪಡ ಮಸಾಲದ್ದು ಒಂದು ಹಪ್ಪಳ ಇತ್ತಂದ್ರೆ ಪಾಪಡ
ಪಾಪಡ್ ಅದನ್ನ ಕರಿತಾ ಇದ್ರು ನಮ್ಮ ಪಾಪು ಅವ್ರ ಮಮ್ಮಿ. ಇವ್ರು ಕಾವ್ಯ ಅಂತೇಳಿ ನಮ್ಮ ಸಿಸ್ಟರ್ ಮಗಳು. ಇವರು ಆಕ್ಚುಲಿ ಇರೋದು ಬ್ಯಾಂಗ್ಳೂರಲ್ಲಿ. ಇಲ್ಲಿ ನಾನು ಬುದ್ಧನ ಮುಂದೆ ಕ್ಯಾಂಡಲ್ ಇಟ್ಟಿದ್ದೀವಿ. ನೀವು ಇದನ್ನ ಮಾಡೋದು ಯಾವ ರೀತಿ ಅಂತೇಳಿ ನಾನು ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಕ್ಚುಲಿ ನಾವೇ ಮನೆಯಲ್ಲಿ ಮಾಡಿರೋದು. ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾಡಿದ್ವಿ. ಅದು ನಾನು ನಮ್ಮ ಸಿಸ್ಟರ್ ಅದೇ ಹೋಳಿಗೆ ಮಾಡ್ತಿದ್ರಲ್ಲ ಅವರು ನಾವು ಸೇರಿ. ಅದು ಕಾರಣಾಂತರದಿಂದ ಬಿಡಬೇಕಾಯಿತು. ನೋಡೋಣ ನೆಕ್ಸ್ಟ್ ಯಾವಾದರೂ ನಾನು ಮಾಡಿದಾಗ ತೋರಿಸ್ತೀನಿ. ಅದೆಲ್ಲ ಗ್ಲಾಸ್ ಜಾರಲ್ಲಿಟ್ಟು ಕ್ಯಾಂಡಲ್ ಮಾಡಿರೋದು. ನಾನು ಆಕ್ಚುಲಿ ಅದನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೆ. ನಮ್ಮ ಕಾವ್ಯ ಎಲ್ಲ ತಗೊಂಡು ಡೆಕೋರೇಷನ್ ಎಲ್ಲ ಮಾಡಿದ್ಲು. ಅವನಿಗೆ ಸುಮ್ಮನೆ ತಮಾಷೆ ಮಾಡೋದು. ಇದನ್ನ ಯಾರು ತಂದಿದ್ರು ಶರ್ಟ್, ಇದನ್ನ ಅಂಗಿ ಯಾರು ತಂದಿದ್ರು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಅಂತ ಎಲ್ಲ ತಮಾಷೆ ಮಾಡ್ತಿದ್ರು ಅವನಿಗೆ. ಯಾರು ಪಪ್ಪ ತಂದಿರೋದು, ಯಾರು ತಂದಿರೋದು ಅಂತೇಳಿ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಮಾತಾಡ್ತಾನೆ ನಮ್ಮ ಪಾಪು. ಈ ಪಾಪು ಹೆಸರೇನು ಗೊತ್ತಾ? ಲೋಚನ್ ಅಂತೇಳಿ. ಹೀಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಮ್ಮ ಸಿಸ್ಟ್ರು, ಅದೇ ನಮ್ಮ ಕಾವ್ಯ, ಪಾಪು, ನಮ್ಮ ಅತ್ತಿಗೆ, ಅಣ್ಣ, ಅಮ್ಮ ಎಲ್ಲರೂ. ಎಲ್ಲ ಹಾಲಲ್ಲಿ ಎಲ್ಲದನ್ನು ಇಲ್ಲೇ ಇಟ್ಕೊಂಡು ನಾವೆಲ್ಲ ಬಡಿಸ್ಕೊಂಡು ಇಲ್ಲೇ ಊಟ ಮಾಡ್ತಿದ್ವಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ತುಂಬ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ಇನ್ನಾದರೂ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನ. ರೆಗ್ಯುಲರ್ ಆಗಿ ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.